ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ವತಿಯಿಂದ ಯುಗಾದಿ ಜಾತ್ರಾ ಮಹೋತ್ಸವ 2026 ಆಮಂತ್ರಣ ಪತ್ರಿಕೆಗಳಿಗೆ ಪೂಜೆ ಸಲ್ಲಿಸಿ ಪತ್ರಿಕೆ ಬಿ ಹಲ್ಯಾಳಯ್ಯ ಚಿದಾನಂದ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ 50ನೇ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಶಿವಯೋಗಿಗಳ 20ನೇ ಮಹಾಸಮಾಧಿ ಸ್ಮರಣೋತ್ಸವದ ನಿಮಿತ್ತ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇದೇ ಮಾರ್ಚ್ 10ರಿಂದ 19ರವರೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಲಿವೆ ಎಂದು ತಿಳಿಸಿದರು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜೆ, ಭಜನೆ, ಪ್ರವಚನ ಹಾಗೂ ಮಹಾಪ್ರಸಾದ ವಿನಿಯೋಗ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು. ಮಹೋತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಸಮಸ್ತ ಭಕ್ತರು ಕುಟುಂಬ ಸಮೇತರಾಗಿ ಸುಕ್ಷೇತ್ರ ಪರಮಾನಂದವಾಡಿ ಗ್ರಾಮಕ್ಕೆ ಆಗಮಿಸಿ 2026 ಯುಗಾದಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಧುರೀಣರಾದ ಡಿ.ಎಸ್. ನಾಯಕ್, ಸುನಿಲ್ ಗೌಡ ಪಾಟೀಲ್, ಬಸವರಾಜ್ ಸನದಿ, ಶ್ರೀಧರ್ ಮೂಡ್ಲಗಿ, ಸದಾಶಿವ ಮಾಳ್ಕೆ, ಶಂಕರ್ ಹೊನ್ವಾಡೆ, ಸಿದ್ದು ಪುದುಪದಾಳ್, ಅಶೋಕ್ ವಾಳ್ಕೆ, ಸದಾಶಿವ ಸಂಧಿ, ರಮೇಶ್ ಪೂಜಾರಿ, ಯಲ್ಲಪ್ಪ ವಡ್ಡಾರ್, ಸಿತ್ತಂ ಪಟ್ಟಣಕೊಡಿ, ಭಾಗಮ್ಮ ಡವಳೆ ಇತರರು ಶ್ರೀಮಠದ ಭಕ್ತರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯಲ್ಲಿ ಮಾರ್ಚ್ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಶ್ರೀ ಗುರುದೇವರ ಒಂದು ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಯುಗಾದಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಪೂಜೆ ಮಾಡಿ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ಪತ್ರಿಕೆ ಎಲ್ಲರಿಗೂ ಕೂಡ ಮುಟ್ತವೆ. ಈ ಮೂಲಕವಾಗಿ ನಾನು ತಿಳಿಸೋದೇನು ಅಂತಂದರೆ, ಶ್ರೀ ಗುರುದೇವರ ಒಂದು ಸೇವೆ ಮತ್ತು ಕಾರ್ಯವನ್ನು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿಕೊಂಡು ಹೋಗೋಣ. ಎಲ್ಲ ಗುರುಬಂಧುಗಳು, ಗುರುದೇವರ ಸದ್ಭಕ್ತರು ಕೂಡಿಕೊಂಡು ಗುರುದೇವರ ಒಂದು 50ನೇ ವರ್ಷದ ಮಹಾಸಮಾಧಿ ಮಹೋತ್ಸವ, ಸಿದ್ದೇಶ್ವರಪ್ಪಗಳವರ ಒಂದು 20ನೇ ಮಹಾಸಮಾಧಿ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿಕೊಂಡು ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಸೊಬಗು ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬನ್ನಿ, ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ಏನೇ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಗಳು ಮಾರ್ಚ್ 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ನಡೀತವೆ. ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಗದಗಿನ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ಕರಿಕಟ್ಟಿಯ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳವರು, ಇಂಚಲದ ಪೂರ್ಣಾನಂದ ಮಹಾಸ್ವಾಮಿಗಳವರು, ಚಿಂಚಲೆಯ ಸಿದ್ಧಪ್ರಸಾದ ಸ್ವಾಮಿಗಳವರು, ಹಾಗೆ ನಮ್ಮ ಸಂಘದ ಹಿರಿಯ ಗುರುನಾಥ್ ಮಹಾರಾಜರು, ಸಿರುಗೂರದ ಕಲ್ಮೇಶ್ವರ ಮಹಾರಾಜರು, ಹಾಗೆಯೇ ನಮ್ಮ ಶಶಿಕಾಂತ್ ಗುರೂಜಿಯವರು, ಅಬ್ದುಲ್ಲಾಟದ ಮಾತೋಶ್ರೀ ಶಾರದಾ ಭಾರತಿ ಅಮ್ಮವರು, ಉಮ್ರಾಣಿಯ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿಯವರು, ಹಾಗೆ ಕೆರೂರದ ಕೇದಾರೇಶ್ವರ ಮಹಾರಾಜರು, ಮೋಳವಾಡದ ಸುಭಾಷ್ ಸೆವಾಳೆ ಮಹಾರಾಜರು, ಜೊತೆಗೆ ನಮ್ಮ ಮೊರಬದ ಚಿಂತಕರಾಗಿರತಕ್ಕಂತಹ ಡಿ.ಎಸ್. ನಾಯಕ್ ಸರ್ ಅವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಮಹಾದಾನಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ದಾಸೋಹದ ಸೇವೆಯನ್ನು ಸಲ್ಲಿಸ್ತಾ ಇರುವ ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಶ್ರೀ ಮಹೇಶ್ ತಮ್ಮಣ್ಣವರು ಭಾಗವಹಿಸ್ತಾರೆ. ರಾಯಬಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ D.M. ಐವಳಿ ಸಾಹೇಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಮಹಾತ್ಮರಿಗೆ ಕಾಣಿಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಮಾಜಿ ಶಾಸಕರು ಆಗಿರತಕ್ಕಂತಹ P. ರಾಜೀವ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಶಾಲು ಹೂಮಾಲೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಡಾಕ್ಟರ್ B.C. ಸರಿಕರ್ ಸರ್ ಅವರು ಕೂಡ ಮಾಜಿ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಕ್ಕರೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ K.P. ಮಗೇನವ್ರ ಸರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ.
ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೆಂಡಾಲ್ ಸೇವೆಯನ್ನು ಸುನಿಲ್ ಗೌಡ ಬಸಗೌಡ ಪಾಟೀಲ್ ಕೆಮ್ಲಾಪುರ್ ಅವರು ಹಾಗೆ ನಮ್ಮ ಬಸವರಾಜ್ ಸಿದ್ದಪ್ಪ ಸಣದಿ ಅವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ನೆನಪಿನ ಕಾಣಿಕೆ ಸೇವೆಯನ್ನು ನಮ್ಮ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಶ್ರೀ ಶಿವಾನಂದ ಅಣ್ಣಪ್ಪ ಬೀರಣ್ಣವರು ಕೂಡ ಸೈನಿಕರು, ಅವರು ಕೂಡ ಈ ಸೇವೆಯಲ್ಲಿ ಭಾಗಿಗಳಾಗಿದ್ದಾರೆ. ಮುದ್ರಣ ಸೇವೆಯಾಗಿ ನಮ್ಮ ಕೆಮ್ಲಾಪುರದ ಜನತಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೆಮ್ಲಾಪುರದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ದೀಪಾಲಂಕಾರ ಸೇವೆಯನ್ನು ನಮ್ಮ ಚಿಂಚಲಿಯ ಗಜಾನನ್ ಲೈಟಿಂಗ್ ಡೆಕೋರೇಷನ್ದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ಅನೇಕ ಜನ ನಮ್ಮ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರು ತನು ಮನ ಧನದಿಂದ ನಿತ್ಯ ಅನ್ನದಾಸೋಹ, ಬಹುಶಃ ನಾವು ಈ ಪತ್ರಿಕೆಯಲ್ಲಿ 2 ದಿನದ ಮಾತ್ರ ನಾವು ಹಾಕಿದ್ದೇವೆ, 17, 18. ಜೊತೆಗೆ 10ನೇ ತಾರೀಕಿನಿಂದ ಹಿಡಿದು 16ನೇ ತಾರೀಕಿನವರೆಗೂ ಕೂಡ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ, ಅನೇಕ ಜನ ಸದ್ಭಕ್ತರು ಗುರುಗಳ ಮೇಲೆ ಪ್ರಾಣಕ್ಕೆ ಪ್ರಾಣವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರು ತನು ಮನಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗಲೂ ಅವರೆಲ್ಲರ ಸೇವೆಗೆ ನಾವು ಎಷ್ಟು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಸಾಕಾಗುವುದಿಲ್ಲ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳವರೊಂದು ಕಾರ್ಯಕ್ರಮ, ಯುಗಾದಿಯ ಜಾತ್ರೆ ಅಂತಂದ್ರೆ ಅದೊಂದು ದೊಡ್ಡ ಹಬ್ಬ, ದೊಡ್ಡ ಸಡಗರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗ್ರಾಮದವರು ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು, ಗಣ್ಯಮಾನ್ಯರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು, ಜೊತೆಗೆ ಸ್ತ್ರೀ ಶಕ್ತಿ ಸಂಘಟನೆಗಳು, ಯುವಶಕ್ತಿ ಸಂಘಟನೆಗಳು, ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುದೇವರ ಒಂದು ಸೇವೆಯನ್ನು ಮಾಡಿ ತಮ್ಮೆಲ್ಲರ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾತನ್ನು ತಿಳಿಸ್ತಾ, ಮತ್ತೊಂದು ಸಾರಿ ಇವತ್ತಿನ ಈ ಪತ್ರಿಕಾ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಪ್ರಾತಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡಿಕೊಳ್ತಾ, ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯಲ್ಲಿ ಮಾರ್ಚ್ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಶ್ರೀ ಗುರುದೇವರ ಒಂದು ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಯುಗಾದಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಪೂಜೆ ಮಾಡಿ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ಪತ್ರಿಕೆ ಎಲ್ಲರಿಗೂ ಕೂಡ ಮುಟ್ತವೆ. ಈ ಮೂಲಕವಾಗಿ ನಾನು ತಿಳಿಸೋದೇನು ಅಂತಂದರೆ, ಶ್ರೀ ಗುರುದೇವರ ಒಂದು ಸೇವೆ ಮತ್ತು ಕಾರ್ಯವನ್ನು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಮಾಡಿಕೊಂಡು ಹೋಗೋಣ. ಎಲ್ಲ ಗುರುಬಂಧುಗಳು, ಗುರುದೇವರ ಸದ್ಭಕ್ತರು ಕೂಡಿಕೊಂಡು ಗುರುದೇವರ ಒಂದು 50ನೆಯ ವರ್ಷದ ಮಹಾಸಮಾಧಿ ಮಹೋತ್ಸವ, ಸಿದ್ದೇಶ್ವರಪ್ಪಗಳವರ ಒಂದು 20ನೆಯ ಮಹಾಸಮಾಧಿ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿಕೊಂಡು ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಸೊಬಗು ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬನ್ನಿ, ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜಾತ್ರೆ ನಿಮಿತ್ತ ಏನೇನು ಕಾರ್ಯಕ್ರಮ? ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಗಳು ಮಾರ್ಚ್ 17ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ನಡೀತವೆ. ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಗದಗಿನ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ಕರಿಕಟ್ಟೆಯ ಡಾಕ್ಟರ್ ಬಸವರಾಜ ಮಹಾಸ್ವಾಮಿಗಳವರು, ಇಂಚಲದ ಪೂರ್ಣಾನಂದ ಮಹಾಸ್ವಾಮಿಗಳವರು, ಚಿಂಚಲೆಯ ಸಿದ್ಧಪ್ರಸಾದ ಸ್ವಾಮಿಗಳವರು, ಹಾಗೆ ನಮ್ಮ ಸಂಘದ ರಿಯ ಗುರುನಾಥ್ ಮಹಾರಾಜರು, ಸಿರುಗೂರದ ಕಲ್ಮೇಶ್ವರ ಮಹಾರಾಜರು, ಹಾಗೆಯೇ ನಮ್ಮ ಶಶಿಕಾಂತ್ ಗುರೂಜಿಯವರು, ಅಬ್ದುಲ್ಲಾಟದ ಮಾತೋಶ್ರೀ ಶಾರದಾ ಭಾರತಿ ಅಮ್ಮವರು, ಉಮ್ರಾಣಿಯ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿಯವರು, ಹಾಗೆ ಕೆರೂರದ ಕೇದಾರೇಶ್ವರ ಮಹಾರಾಜರು, ಮೋಳವಾಡದ ಸುಭಾಷ್ ಸೆವಾಳೆ ಮಹಾರಾಜರು,
ಜೊತೆಗೆ ನಮ್ಮ ಮೊರಬದ ಚಿಂತಕರಾಗಿರತಕ್ಕಂತಹ DS ನಾಯಕ್ ಸರ್ ಅವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಮಹಾದಾನಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರವನ್ನು ನೀಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ದಾಸೋಹದ ಸೇವೆಯನ್ನು ಸಲ್ಲಿಸ್ತಾ ಇರುವ ನಮ್ಮ ಕ್ಷೇತ್ರದ ಶಾಸಕರಾಗಿರತಕ್ಕಂಥ ಶ್ರೀ ಮಹೇಶ್ ತಮ್ಮಣ್ಣವರು ಭಾಗವಹಿಸ್ತಾರೆ. ರಾಯಭಾಗದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ DM ಐವಳಿ ಸಾಹೇಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಮಹಾತ್ಮರಿಗೆ ಕಾಣಿಕೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಮಾಜಿ ಶಾಸಕರು ಆಗಿರತಕ್ಕಂತಹ P. ರಾಜೀವ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಶಾಲು ಹೂಮಾಲೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಡಾಕ್ಟರ್ BC ಸರಿಕರ್ ಸರ್ ಅವರು ಕೂಡ ಮಾಜಿ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸಕ್ಕರೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ KP ಮಗೇನವ್ರ ಸರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೆಂಡಾಲ್ ಸೇವೆಯನ್ನು ಸುನಿಲ್ ಗೌಡ ಬಸಗೌಡ ಪಾಟೀಲ್ ಕೆಮ್ಲಾಪುರ್ ಅವರು ಹಾಗೆ ನಮ್ಮ ಬಸವರಾಜ್ ಸಿದ್ದಪ್ಪ ಸಣದಿ ಅವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ನೆನಪಿನ ಕಾಣಿಕೆ ಸೇವೆಯನ್ನು ನಮ್ಮ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು, ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಶ್ರೀ ಶಿವಾನಂದ ಅನ್ನಪ್ಪ ಬೀರನವರು ಕೂಡ ಸೈನಿಕರು, ಅವರು ಕೂಡ ಈ ಸೇವೆಯಲ್ಲಿ ಭಾಗಿಗಳಾಗಿದ್ದಾರೆ. ಮುದ್ರಣ ಸೇವೆಯಾಗಿ ನಮ್ಮ ಕೆಮ್ಲಾಪುರದ ಜನತಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಕೆಮ್ಲಾಪುರದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ದೀಪಾಲಂಕಾರ ಸೇವೆಯನ್ನು ನಮ್ಮ ಚಿಂಚಲಿಯ ಗಜಾನನ್ ಲೈಟಿಂಗ್ ಡೆಕೋರೇಷನ್ದವರು ವಹಿಸಿಕೊಂಡಿದ್ದಾರೆ. ಜೊತೆಗೆ ಅನೇಕ ಜನ ನಮ್ಮ ಗ್ರಾಮ ಸುತ್ತಮುತ್ತಲಿನ ಗ್ರಾಮದವರು ತನು ಮನ ಧನದಿಂದ ನಿತ್ಯ ಅನ್ನದಾಸೋಹ, ಬಹುಶಃ ನಾವು ಈ ಪತ್ರಿಕೆಯಲ್ಲಿ 2 ದಿನದ ಮಾತ್ರ ನಾವು ಹಾಕಿದ್ದೇವೆ, 17, 18. ಜೊತೆಗೆ 10ನೇ ತಾರೀಕಿನಿಂದ ಹಿಡಿದು 16ನೇ ತಾರೀಕಿನವರೆಗೂ ಕೂಡ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ, ಅನೇಕ ಜನ ಸದ್ಭಕ್ತರು ಗುರುಗಳ ಮೇಲೆ ಪ್ರಾಣಕ್ಕೆ ಪ್ರಾಣವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರು ತನುಮನಧನದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಜವಾಗಲೂ ಅವರೆಲ್ಲರ ಸೇವೆಗೆ ನಾವು ಎಷ್ಟು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕೂಡ ಸಾಕಾಗುವುದಿಲ್ಲ. ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಗಳವರ ಒಂದು ಕಾರ್ಯಕ್ರಮ ಯುಗಾದಿಯ ಜಾತ್ರೆ ಅಂತಂದ್ರೆ ಅದೊಂದು ದೊಡ್ಡ ಹಬ್ಬ, ದೊಡ್ಡ ಸಡಗರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಗ್ರಾಮದವರು ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರು, ಗಣ್ಯಮಾನ್ಯರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು, ಜೊತೆಗೆ ಸ್ತ್ರೀ ಶಕ್ತಿ ಸಂಘಟನೆಗಳು, ಯುವಶಕ್ತಿ ಸಂಘಟನೆಗಳು, ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುದೇವರ ಒಂದು ಸೇವೆಯನ್ನು ಮಾಡಿ ತಮ್ಮೆಲ್ಲರ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಮಾತನ್ನು ತಿಳಿಸ್ತಾ ಮತ್ತೊಂದು ಸಾರಿ ಇವತ್ತಿನ ಈ ಪತ್ರಿಕಾ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಹಿರಿಯರಿಗೆ, ಆತ್ಮೀಯರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.